ಸಂಡೇ ಟೈಮು ನೀವೆಲ್ಲಾದ್ರೂ ವೆಜ್ ಊಟಕ್ಕೆ ಪ್ಲಾನ್ ಇದ್ರೆ ಬೆಂಗಳೂರಿನ ವಿಜಯನಗರಕ್ಕೆ ಬನ್ನಿ. ಬೆಂಗಳೂರಿನ ವಿಜಯನಗರದ ಈ ಮಾರುತಿ ಮಂದಿರದ ಟೆಂಪಲ್ ಪಕ್ಕ ರಸ್ತೆ ಕೆಳಗಡೆ ಹೋದ್ರೆ ಉತ್ತರ ಕರ್ನಾಟಕ ಶೈಲಿಯ ಊಟಗಳು ಇಲ್ಲಿ ಸಿಗುತ್ತೆ. ಚೀಪ್ ಅಂಡ್ ಬೆಸ್ಟ್ ವೆರೈಟಿ ತಿಂಡಿ ತಿನಿಸುಗಳಿರುತ್ತೆ. ಲೋ ಕೊಲೆಸ್ಟ್ರಾಲ್, ಮತ್ತೆ ತಿಂದ್ರೆ ಮತ್ತೆ ತಿನ್ಬೇಕು ಅನಿಸ್ತಾ ಇರುತ್ತೆ. ಬನ್ನಿ, ಈ ಒಂದು ಉತ್ತರ ಕರ್ನಾಟಕ ಶೈಲಿಯ ಹೋಟೆಲ್ಗಳು ಈ ಏರಿಯಾದಲ್ಲಿ ಎಷ್ಟಿದೆ ಅಂತ ನೋಡ್ಕೊಂಡು ಬರೋಣ. ಆ ಡೌನ್ ರಸ್ತೆಯಿಂದ ಕೆಳಗಡೆ ಬಂದು ರೈಟ್ ಸೈಡ್ ತಿರುಗಿದ್ರೆ ಸಿಗೋದೆ ಪಲ್ಲವಿ ಊಟದ ಮನೆ ಅಂತ ಒಂದು ಉತ್ತರ ಕರ್ನಾಟಕ ಶೈಲಿಯ ಹೋಟೆಲ್. ಈ ಹೋಟೆಲ್ ಒಳಗಡೆ ಹೋಗಿ ಇಲ್ಲಿ ಏನೇನು ಸಿಗುತ್ತೆ ಅಂತ ಒಂದು ಕೇಳೋಣ ಬನ್ನಿ. ನಿಮ್ಮ ಹೋಟೆಲ್ ಜಾಸ್ತಿ ಉತ್ತರ ಕರ್ನಾಟಕದಿಂದ ಬರ್ತಾರ ಅಥವಾ ಬೆಂಗಳೂರು ಸೈಡ್ ಬರ್ತಾರ, ಎಲ್ಲ ಕಡೆಯಿಂದ ಬರ್ತಾರ ಹೇಗೆ ಅಂತ? ಎಲ್ಲ ಕಡೆಯಿಂದ ಬರ್ತಾರೆ. ಆದ್ರೆ ಉತ್ತರ ಕರ್ನಾಟಕ ಜನ ಜಾಸ್ತಿ, ಯಾಕಂದ್ರೆ ಸ್ಪರ್ಧಾ ವಿದ್ಯಾರ್ಥಿ ಇದೆಯಲ್ಲ, ಅದು ಕೋಚಿಂಗ್ ಇಲ್ಲಿ ಓದಕ್ ಬರ್ತಾರೆ ಹುಡುಗರು. ಅವರು ಜಾಸ್ತಿ ಇಲ್ಲಿ ಬರೋದು ಊಟಕ್ಕೆ. ಉತ್ತರ ಕರ್ನಾಟಕ ಯಾವ್ದು ನಿಮ್ದು ಊರು? ಗುಲ್ಬರ್ಗ. ಅಲ್ಲಿ ಏನೇನು ಅಡಿಗೆ ಮಾಡ್ತಾರೆ ಅದೇ ಅಡಿಗೆ ಇಲ್ಲಿ ಸಿಗುತ್ತೆ. ಇದು ರೊಟ್ಟಿ ಅಂದ್ರೆ ಇದು ರೊಟ್ಟಿಲಿ ಎಷ್ಟು ಟೈಪ್ ಇದೆ ಸರ್? ಇದು ತಂದೂರಿ ಟೈಪ್ ಭಾಳ ಇದೆ. ಬಟರ್ ನಾನ್ ಇದೆ, ಬಟರ್ ಕುಲ್ಚಾ ಇದೆ, ಬಟರ್ ರೊಟ್ಟಿ, ನಾರ್ಮಲ್ ತಂದೂರಿ ರೊಟ್ಟಿ. ಇದು ಹಿಟ್ಟೆಲ್ಲ ನಾವು ಊರಿಂದ ತರಿಸಿದ್ರು ಗುಲ್ಬರ್ಗಿಂದ, ಅಲ್ಲಿಂದ ಡೈರೆಕ್ಟ್ ಅಲ್ಲಿ ತಂದಿಲ್ ಮಾಡೋದು. ಹಿಂಗಾಗಿ ರುಚಿ ಬರುತ್ತೆ. ಅಂದ್ರೆ ಇಲ್ಲಿದು ಸ್ವೀಟ್ ಬರುತ್ತೆ, ಕಾಜುಕು ಅಂದೆಲ್ಲ ಸ್ವಲ್ಪ ಖಾರ ಜಾಸ್ತಿ ಉತ್ತರ ಕರ್ನಾಟಕ ಜನ. ಹಿಂಗಾಗಿ ಬಿಪಿಗೆ ಏನು ಪ್ರಾಬ್ಲಮ್ ಇಲ್ಲ, ಏನು ಇದು ಅನ್ಲಿಮಿಟೆಡ್ ಊಟನೇ ಹೇಗೆ ಸರ್ ನಿಮ್ದು? ಒಂದು ಊಟ ಅಲ್ಲ, ಅನ್ಲಿಮಿಟೆಡ್ ಊಟನೇ ಹೇಗೆ ಅಂತ? ಅನ್ಲಿಮಿಟೆಡ್ ಇಲ್ರಿ, ಇದು ಸಪ್ರೇಟ್. ನಾರ್ಮಲ್ ಜೋಳದ ರೊಟ್ಟಿ ಊಟ ಅನ್ಲಿಮಿಟೆಡ್. ಜೋಳದ ರೊಟ್ಟಿ ಊಟ 2 ರೊಟ್ಟಿ, ರೈಸ್ ಅನ್ಲಿಮಿಟೆಡ್ ಫುಲ್. ಮತ್ತೆ ಒಂದು ಊಟ ಅಂದ್ರೆ ಏನೇನು ಬರುತ್ತೆ ಊಟದಲ್ಲಿ? 2 ತರ ಪಲ್ಯ, ರೈಸ್, ಸಾಂಬಾರು, ಮತ್ತೆ ಚಟ್ನಿ, ಮೊಸರು, 2 ರೊಟ್ಟಿ ಇಲ್ಲ ಚಪಾತಿ, ಯಾವ್ದಾದ್ರು ತಗೋಬಹುದು. ಹಾಗೆ ಕೆಳಗಡೆ ಬಂದು ಲೆಫ್ಟ್ ಸೈಡ್ ನೋಡಿದ್ರೆ ಮಲ್ಲಿಗೆ ಊಟದ ಮನೆ ಅನ್ನೋದು ಮತ್ತೊಂದು ಹೋಟೆಲ್ ಸಿಗುತ್ತೆ. ಈ ಒಂದು ಭಾಗದಲ್ಲಿ ಯಾಕೆ ಉತ್ತರ ಕರ್ನಾಟಕದ ಹೋಟೆಲ್ಗಳು ಜಾಸ್ತಿ, ಉತ್ತರ ಕರ್ನಾಟಕದವರು ಬರ್ತಾರ ಈ ಏರಿಯಾಕ್ಕೆ ಅಂತ ಹೇಳಿದ್ರೆ, ಉತ್ತರ ಕರ್ನಾಟಕದ ಮಂದಿ ಈ ಭಾಗದಲ್ಲಿ ಜಾಸ್ತಿ ಇದ್ದಾರೆ. ರೆಸಿಡೆನ್ಷಿಯಲ್ ಏರಿಯಾ ಆಗಿರೋದ್ರಿಂದ, ಜೊತೆಗೆ ಇಲ್ಲಿ PGಗಳಲ್ಲಿ ಜಾಸ್ತಿ ಉತ್ತರ ಕರ್ನಾಟಕದವರು IAS, KPS ಮತ್ತು ಗೌರ್ಮೆಂಟ್ ಜಾಬ್ಗಳಿಗೆ ಅಪ್ಲೈ ಮಾಡ್ತಾ ಇರ್ತಾರೆ. PGಗಳಲ್ಲಿ ಇದ್ಕೊಂಡು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಟೆಂಡ್ ಆಗಲಿಕ್ಕೆ ಇಲ್ಲಿ PGಲಿ ಉಳ್ಕೊಂಡು ತಯಾರಿ ನಡೆಸ್ತಾ ಇರ್ತಾರೆ. ಹಾಗಾಗಿ ಈ ಭಾಗದಲ್ಲಿ ಜಾಸ್ತಿ ಉತ್ತರ ಕರ್ನಾಟಕದ ಹೋಟೆಲ್ಗಳು ಇಲ್ಲಿದೆ. ಉತ್ತರ ಕರ್ನಾಟಕದ ಊಟ ಮಲೆನಾಡು ಊಟಕ್ಕೂ ಹೋಲಿಸ್ಕೊಂಡ್ರೆ ತುಂಬ ಡಿಫ್ರೆಂಟ್ ಇರುತ್ತೆ. ಮಲೆನಾಡಲ್ಲಿ ವೆರೈಟಿ ಊಟಗಳು ಇರ್ತವೆ. ಆದರೆ ಉತ್ತರ ಕರ್ನಾಟಕದಲ್ಲಿ ಬರೀ ಜೋಳದ ರೊಟ್ಟಿ, ಚಟ್ನಿ ಪುಡಿ, ಮೆಣಸಿನ್ಕಾಯಿ, ಮಂಡಕ್ಕಿ ಇದೆಲ್ಲ ಇರುತ್ತೆ. ನಾವೇನಾದರೂ ಉತ್ತರ ಕರ್ನಾಟಕದ ಊಟ ಮಾಡಿದ್ರೆ 1 kg ಸಕ್ಕರೆ, ಜಾಮೂನು, ನೀರು, ಐಸ್ ವಾಟ್ರು ಎಲ್ಲ ಇಟ್ಕೋಬೇಕಾಗುತ್ತೆ. ಯಾಕೆ ಉತ್ತರ ಕರ್ನಾಟಕದವ್ರು ಜಾಸ್ತಿ ಖಾರ ತಿಂತಾರೆ ಅಂತ ಹೇಳಿದ್ರೆ, ಆ ಭಾಗದ ಜನರು ಚಿಕ್ಕದ್ರಿಂದ ಅವರು ಊಟ ಮಾಡ್ತಾ ಇರ್ತಾರೆ. ಹಾಗಾಗಿ ಅವ್ರ ಬಾಡಿಗೆ ಅದು ಏನು ಅನ್ಸಲ್ಲ. ನಮ್ಮ ಊಟ ಅವ್ರಿಗೆ ಅನ್ಸಲ್ಲ, ಏನು ಬರೀ ರೈಸು, ಬರೀ ಕೆಸರು ಸೊಪ್ಪಿನ ಸಾಂಬಾರು ಅಂತ ಹೇಳ್ತಾರೆ. ಬಟ್ ಅವ್ರ ಊಟ ತಿಂದರೆ ಯಾವುದೇ ರೀತಿ ಆಗಿರ್ತಕ್ಕಂತಹ ಕಾಯಿಲೆ ಕಸಗಳಾಗಲಿ, BP ಆಗಲಿ, ಶುಗರ್ ಆಗಲಿ ಏನು ಬರೋಲ್ಲ. ಎಲ್ಲವೂ ಕೂಡ ತುಂಬ ಟೇಸ್ಟ್ ಆಗಿರುತ್ತೆ. ಉತ್ತರ ಕರ್ನಾಟಕದ ಜನರು ಹೆಚ್ಚಾಗಿ ವೆಜ್ಜನ್ನ ಬೆಳೆಸ್ತಾರೆ. ಈ ವಿಜಯನಗರದ 21ನೇ ಮುಖ್ಯ ರಸ್ತೆಗೆ ಬಂದರೆ ನಿಮಗೆ ಮರ್ತೋಗುತ್ತೆ ನಾವು ಬ್ಯಾಂಗ್ಳೂರಲ್ಲಿ ಇದ್ದೀವೋ ಅಥವಾ ಉತ್ತರ ಕರ್ನಾಟಕದ ಗುಲ್ಬರ್ಗ, ರಾಯಚೂರು, ಬಿಜಾಪುರ, ಕೊಪ್ಪಳದಲ್ಲಿದ್ದೀವೋ ಅಂತ. ಲೆಫ್ಟ್ ತಿರುಗಿ ಅಥವಾ ರೈಟ್ ತಿರುಗಿ ಎಲ್ಲಿ ನೋಡಿದ್ರು ಕೂಡ ರೊಟ್ಟಿಯನ್ನು ತರ್ತಾ ಇರ್ತಾರೆ. ನೀವೇನಾದರೂ ರೊಟ್ಟಿಯನ್ನು ತಿನ್ನಬೇಕು ಅಂತಂದರೆ ಈ ರೋಡಿಗೆ ಬಂದು ಯಾವುದೇ ಹೋಟ್ಲಿಗೆ ಹೋಗಿ ರೊಟ್ಟಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಓಕೆ ವೀಕ್ಷಕರೇ, ಮುಂದಿನ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಬಂದು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.